ಫ್ರೆಂಡ್ಸ್, ನಮ್ಮ ದೇಶದ ಮಿಲಿಟರಿ ಪಡೆಯಲ್ಲಿ ಬರೀ ಮನುಷ್ಯರು ಮಾತ್ರ ಇಲ್ಲ, ಜೊತೆ ಪ್ರಾಣಿಗಳು ಕೂಡ ಕೆಲಸ ಮಾಡ್ತಿದ್ದಾವೆ. ಅದು ಯಾವ್ಯಾವ ಪ್ರಾಣಿ ಅಂದ್ರೆ ಕುದುರೆ ಆಗಿರ್ಬೋದು, ನಾಯಿ ಆಗಿರ್ಬೋದು. ಈ ಮಿಲಿಟರಿ ಪಡೆಯಲ್ಲಿ ಸೈನಿಕರಿಗೆ ಮತ್ತೆ ಸೇನಾಧಿಕಾರಿಗಳಿಗೆಲ್ಲ ಹೇಗೆ ರಿಟೈರ್ಡ್ ಅನ್ನೋದಿರುತ್ತೋ ಅದೇ ತರ ಪ್ರಾಣಿಗಳಿಗೂ ಕೂಡ ರಿಟೈರ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಈ ರಿಟೈರ್ಡ್ ಆಗಿರುವಂತ ಪ್ರಾಣಿಗಳು ಅಂದ್ರೆ ಈ ನಾಯಿಗಳನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಷಯ ಕೇಳಿದ್ರೆ ನಿಮಗೆ ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಈ ರಿಟೈರ್ಡ್ ಆಗಿರುವಂತ ಪ್ರಾಣಿಗಳನ್ನ ಮಿಲಿಟರಿ ಅವರು ನೆಕ್ಸ್ಟ್ ಯಾವುದೇ ತರ ನೋವು ಮಾಡದೆ ಸಾಯಿಸ್ತಾರೆ. ಈ ತರ ಯಾಕೆ ಮಾಡ್ತಾರಂದ್ರೆ, ಸಾಮಾನ್ಯವಾಗಿ ನಮ್ಮ ಭಾರತೀಯ ಪಡೆಯಲ್ಲಿ 3 ತರ ನಾಯಿನ ಬಳಸ್ಕೊಂತಾರೆ. ಅದು ಯಾವ್ಯಾವ ಜಾತಿ ಅಂದ್ರೆ ಜರ್ಮನ್ ಶೆಫರ್ಡ್, ಬೆಲ್ಜಿಯನ್ ಶೆಫರ್ಡ್ ಹಾಗೆ ಲ್ಯಾಬರ್ಡಾಗ್. ಈ 3 ತಳಿಯ ನಾಯಿಗಳನ್ನ ಬಳಸ್ಕೊಂತಾರೆ. ಹಾಗೆ ಇವಕ್ಕೆ ಹೈ-ಫೈ ಫೆಸಿಲಿಟೀಸ್ನ ಕೊಡ್ತಾ ಇರ್ತಾರೆ, ಒಳ್ಳೊಳ್ಳೆ ಊಟ ಕೂಡ ನೀಡ್ತಾ ಇರ್ತಾರೆ, ಮತ್ತೆ ಅವಕ್ಕೆ ಬಾಂಬನ್ನ ಹೇಗೆ ಸರ್ಚ್ ಮಾಡೋದು ಅನ್ನೋದನ್ನ ಕಲಿಸಿರ್ತಾರೆ. ಮತ್ತೆ ಈ ಪ್ರಾಣಿಗಳೇನಿದಾವೆ, ನಾಯಿ ಆಗಿರ್ಬೋದು ಮತ್ತೆ ಕುದುರೆ ಆಗಿರ್ಬೋದು, ಇವನ್ನ ಒಂದಿಷ್ಟು ಸಮಯ ಫಿಟ್ನೆಸ್ಗೆ ಒಳಪಡಿಸ್ತಾರೆ. ಹಾಗೆ ಯಾವ್ದಾದ್ರು ಪ್ರಾಣಿ 1 ತಿಂಗಳ ಕಾಲ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ 1 ತಿಂಗಳವರೆಗೆ ಮಾತ್ರ ನೋಡ್ತಾರೆ. ಆ 1 ತಿಂಗಳ ಮೇಲೆ ಅಂದ್ರೆ 1 ತಿಂಗಳ ನಂತರ ಅದು ಅನಾರೋಗ್ಯದಿಂದ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ರಿಟೈರ್ಮೆಂಟ್ ಕೊಡ್ತಾರೆ. ಅಂದ್ರೆ ಮದ್ದಿನ ರೂಪದಲ್ಲಿ ಇಂಜೆಕ್ಷನ್ ಅನ್ನು ಕೊಟ್ಟು ಅದನ್ನು ಸಾಯಿಸ್ತಾರೆ. ಒಂದು RTI ಮಾಹಿತಿ ಪ್ರಕಾರ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಪ್ರಶ್ನಿಸಿದಾಗ ಒಬ್ರು ಸೇನಾಧಿಕಾರಿ ಕೊಟ್ಟ ಉತ್ತರ ಈ ರೀತಿ ಇದೆ. ಅದೇನಂದ್ರೆ, ಅವು ತುಂಬ ಸೂಕ್ಷ್ಮವಾಗಿ ಬೆಳೆದಿರ್ತವೆ, ಮತ್ತೆ ನಾವು ಕೊಟ್ಟಿರುವಂಥ ಫುಡ್ಡು ಮತ್ತೆ ಫೆಸಿಲಿಟೀಸ್ ಏನಿದೆ ಅದರಲ್ಲೇ ಬೆಳೆದಿರುವಂಥ ನಾಯಿ ಬೇರೆ ಒಂದು ವಾತಾವರಣಕ್ಕೆ ಹೋದಾಗ ಅಲ್ಲಿ ಹೊಂದ್ಕೊಳ್ಳಲ್ಲ, ಅವಕ್ಕೆ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಾಯಿಗಳ ಬಗ್ಗೆ ಸೇನಾಧಿಕಾರಿ ಇನ್ನೂ ಒಂದು ಮಾತು ಹೇಳಿದ್ದಾರೆ. ಅದೇನೆಂದರೆ, ನಾವು ಯಾವುದಾದ್ರು ಪ್ರಾಣಿದಯ ಸಂಘ ಸಂಸ್ಥೆಗಳಿಗೋ ಅಥವಾ ಇನ್ಯಾವುದಾದ್ರು ಸಂಘ ಸಂಸ್ಥೆಗಳಿಗೋ ಈ ಪ್ರಾಣಿಗಳನ್ನ ಅಂದರೆ ಈ ನಾಯಿಗಳನ್ನು ಕೊಟ್ಟಾಗ ಅವ್ರು ಕೊಡುವಂಥ ಫುಡ್ಡು ಇವಕ್ಕೆ ಸೆಟ್ ಆಗೋದಿಲ್ಲ, ಇವುಗಳು ತುಂಬ ತೊಂದರೆನ ಅನುಭವಿಸ್ತವೆ. ಆ ಕಾರಣಕ್ಕೋಸ್ಕರನೇ ನಾವು ಈ ಥರ ಮಾಡ್ತೀವಿ ಅನ್ನೋ ಉತ್ತರನ ಕೊಟ್ಟಿದ್ದಾರೆ. ಆದರೆ ನಿಜವಾದ ಕಾರಣ ಏನಂದರೆ, ಮಿಲಿಟರಿ ಟ್ರೈನಿಂಗ್ ಕೊಟ್ಟಿರೋ ನಾಯಿ ಆಗಿದ್ದರಿಂದ ನಮ್ಮ ಮಿಲಿಟರಿ ಪಡೆಯ ಸೀಕ್ರೆಟ್ ಜಾಗಗಳು ಹಾಗೆ ಅವರು ವೆಪನ್ಸ್ಗಳನ್ನು ಮುಚ್ಚಿಡುವಂಥ ಜಾಗಗಳು ಎಲ್ಲ ಜಾಗನೂ ಕೂಡ ಈ ನಾಯಿಗೆ ಗೊತ್ತಿರುತ್ತೆ. ಒಂದು ವೇಳೆ ಈ ನಾಯಿ ಯಾರಾದರೂ ಟೆರರಿಸ್ಟೋ ಅಥವಾ ದುಷ್ಟರ ಕೈಗೆ ಸಿಕ್ಕಿದ್ರೆ ನಮ್ಮ ದೇಶದ ಭದ್ರತೆಗೆ ತುಂಬ ಅಪಾಯ ಉಂಟಾಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾರೆ. ಈ ಥರದ್ದೊಂದು ಕೆಲಸಕ್ಕೆ ಪ್ರಾಣಿದಯ ಸಂಘದವರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಅದಕ್ಕೆ ಸರ್ಕಾರ ಒಂದು ಹೊಸ ಆಲೋಚನೆಯನ್ನು ಮಾಡಿದೆ. ಅದೇನೆಂದರೆ, ಮಿಲಿಟರಿಯಿಂದ ರಿಟೈರ್ಡ್ ಆದಂತಹ ಆಫೀಸರ್ಗಳಿಗೆ ಈ ನಾಯಿಗಳನ್ನು ದತ್ತು ಕೊಟ್ಟು ಅವರು ಸಾಕುವಂತೆ ಮಾಡಬೇಕು. ಈ ಥರದೊಂದು ಡಿಸಿಷನ್ನ ತಗೊಂಡಿದೆ ನಮ್ಮ ಸರ್ಕಾರ. ನಾಯಿನ ದತ್ತು ಕೊಡುವ ಯೋಜನೆನ ಕಾರ್ಯರೂಪಕ್ಕೆ ತಂದಿದ್ದಾರೋ ಇಲ್ವ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ದೇಶದ ಭದ್ರತಾ ದೃಷ್ಟಿಯಿಂದ ನೋಡಿದ್ರೆ ಅವ್ರು ಮಾಡ್ತಿರೋ ಸರಿ ಅನಿಸಿದ್ರು ಕೂಡ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಅವ್ರು ಮಾಡ್ತಿರೋದು ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತಾಯ್ತಲ್ಲ ಮಿಲಿಟರಿ ಪಡೆಯಿಂದ ರಿಟೈರ್ಡ್ ಆಗಿರುವಂತಹ ಪ್ರಾಣಿಗಳನ್ನ ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.